2022ರ ಬಳಿಕ ಸಂಪೂರ್ಣ ಚಂದ್ರಗ್ರಹಣ ಇವತ್ತು ಸಂಭವಿಸಲಿದೆ. 2018ರ ಚಂದ್ರಗ್ರಹಣದ ನಂತರ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಕಾಣಸಿಗೋದು ಇದೇ ಮೊದಲು ಅಂತ ಹೇಳಲಾಗ್ತಾ ಇದೆ. ಇವತ್ತು ರಾತ್ರಿ 9:57ರಿಂದ ಆರಂಭವಾಗಿ ಮಧ್ಯರಾತ್ರಿ 1 ಗಂಟೆ 26 ನಿಮಿಷದವರೆಗೆ ಗೋಚರಿಸಲಿದೆ. ಗ್ರಹಣ ವೀಕ್ಷಣೆಗೆ ನೆಹರು ತಾರಾಲಯದಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಇಂದು ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಅನೇಕ ದೇಗುಲಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗ್ತಾ ಇದೆ. ದಾವಣಗೆರೆ ಕೆಬಿ ಬಡಾವಣೆಯ ದೀಕ್ಷಿತ್ ರೋಡ್ನಲ್ಲಿರುವಂತಹ ರಾಘವೇಂದ್ರ ಮಠದಲ್ಲಿ ಶಾಂತಿ ಹೋಮಕ್ಕೆ ಸಿದ್ಧತೆ ನಡೆದಿದೆ. ದೇಶದ ಜನರ ಒಳಿತಿಗಾಗಿ ಶಾಂತಿ ಹೋಮ ಮಾಡಲಾಗ್ತಿದ್ಯಂತೆ. ಗ್ರಹಣ ಶುರುವಾಗುವಂತಹ ಸಮಯದಲ್ಲಿ ಶಾಂತಿ ಹೋಮ ಆರಂಭವಾಗಲಿದ್ದು ಗ್ರಹಣ ಮುಕ್ತಾಯವಾಗುವವರೆಗೂ ಕೂಡ ನಡೆಯಲಿದೆ. ಇತ್ತ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಕೂಡ ಬೇಗ ಪೂಜೆ ನಡೆಯಲಿದೆ. ಗ್ರಹಣದ ಬಗ್ಗೆ ಮಾತನಾಡಿದ ಪರ್ಯಾಯ ಪುತ್ತಿಗೆ ಶ್ರೀಗಳು ಗ್ರಹಣ ಕಾಲ ಪರ್ವಕಾಲ ಅಂತ ಧರ್ಮಶಾಸ್ತ್ರ ಸಾರಿದೆ. ಕೃಷ್ಣ ಮಠದಲ್ಲಿ ಬೆಳಗಿನ ಮಹಾಪೂಜೆಗೆ ಬೇಗ ನಡೆಯುತ್ತೆ. ರಾತ್ರಿ 7:30ರ ಸುಮಾರಿಗೆ ಕೃಷ್ಣನ ಪೂಜೆ ನಡೆಯುತ್ತೆ. ರಾತ್ರಿ ಗ್ರಹಣ ಸ್ಪರ್ಶ ಕಾಲದಲ್ಲಿ ಸ್ನಾನ ಮಾಡಿ ಗ್ರಹಣ ಬಿಡುವ ತನಕ ಜಪ ಅನುಷ್ಠಾನ ದೇವರ ಪೂಜೆ ಪ್ರದಕ್ಷಿಣೆ ನಡೆಯುತ್ತೆ. ಗ್ರಹಣ ಕಾಲದಲ್ಲಿ ಅತಿ ಹೆಚ್ಚು ಜಪಾನುಷ್ಠಾನ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಗ್ರಹಣದ ಹಿನ್ನೆಲೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲ ಬೆಳಿಗ್ಗೆ 11 ಗಂಟೆಗೆ ಕ್ಲೋಸ್ ಮಾಡಲಾಗುತ್ತದೆ. ನಾಳೆ ಬೆಳಿಗ್ಗೆ 7 ಗಂಟೆವರೆಗೂ ಕ್ಲೋಸ್ ಮಾಡಲಾಗುತ್ತದೆ. ಈ ಬಗ್ಗೆ ಮಾತನಾಡಿದ ಅರ್ಚಕ ಸೋಮಸುಂದರ್ ದೀಕ್ಷಿತ್, ಈ ಬಾರಿ ಜನವರಿ 14ರಂದು ಶಿವನಿಗೆ ಸೂರ್ಯ ರಶ್ಮಿ ಸರಿಯಾಗಿ ಬೀಳಲಿಲ್ಲ. ಹೀಗಾಗಿ ಈ ವರ್ಷ ಗ್ರಹಣದ ಪರಿಣಾಮ ಬೀರಲಿದೆ. ಈ ಬಾರಿ ಜಲಕಂಟಕ ಇದೆ ಅಂತ ಎಚ್ಚರಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲೂ ಸೇವೆಗಳಲ್ಲಿ ವ್ಯತ್ಯಯವಾಗಲಿದೆ. ಬೆಳಗ್ಗೆ 11 ಗಂಟೆಗೆ ಮಧ್ಯಾಹ್ನದ ಪೂಜೆ ಮಾಡಲಾಗುತ್ತೆ. ಆ ಬಳಿಕ ಸಂಜೆ 5 ಗಂಟೆಗೆ ರಾತ್ರಿಯ ಮಹಾಪೂಜೆ ಮಾಡಲಾಗುತ್ತೆ. ಇವತ್ತು ಸರ್ಪ ಸಂಸ್ಕಾರ ಸೇವೆ, ಆಶ್ಲೇಷ ಬಲಿ ಸೇವೆ ಕೂಡ ರದ್ದು ಮಾಡಲಾಗಿದೆ. ಸಾಯಂಕಾಲ 5 ಗಂಟೆ ಬಳಿಕ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಇಲ್ಲ. ಭಕ್ತರು ಸಹಕರಿಸುವಂತೆ ಆಡಳಿತ ಮಂಡಳಿ ಮನವಿಯನ್ನ ಮಾಡಿಕೊಂಡಿದೆ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಆದಿಪರಾಶಕ್ತಿ ಶ್ರೀ ಹುಲಿಗೆಮ್ಮ ದೇವಸ್ಥಾನ ಬಂದ್ ಮಾಡಲಾಗುತ್ತದೆ. ಸಂಜೆ 5 ಗಂಟೆಗೆ ದೇಗುಲದ ಬಾಗಿಲು ಮುಚ್ಚಲಾಗುತ್ತದೆ. ಆ ಬಳಿಕ ನಾಳೆ ಬೆಳಿಗ್ಗೆ ಅಭಿಷೇಕ ಮಾಡಿ ಆ ನಂತರವಷ್ಟೇ ಭಕ್ತರಿಗೆ ದೇವಿಯ ದರ್ಶನ ಭಾಗ್ಯ ಸಿಗಲಿದೆ. ಆಂಜನೇಯನ ಜನ್ಮಸ್ಥಳ ಅಂಜನಾದ್ರಿ ದೇಗುಲ ಇವತ್ತು ಕೂಡ ಬಂದ್ ಆಗಲಿದೆ. ಸಂಜೆ 7 ಗಂಟೆಗೆ ಅಂಜನಾದ್ರಿ ದೇಗುಲದಲ್ಲಿ ಭಕ್ತರಿಗೆ ಆಂಜನೇಯನ ದರ್ಶನ ಸಿಗೋದಿಲ್ಲ. ನಾಳೆ ಬೆಳಗ್ಗೆ ಶುದ್ಧಿ ಕಾರ್ಯ ಮಾಡಿದ ಬಳಿಕ ಭಕ್ತರಿಗೆ ದರ್ಶನ ಸಿಗಲಿದೆ. ರಾಹುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆ ಇಂದು ಬೆಳಿಗ್ಗೆಯಿಂದಲೇ ಭಕ್ತರು ದೇಗುಲದತ್ತ ಬರ್ತಿದ್ದಾರೆ. ಮಂಡ್ಯದ ವಿವಿಧ ದೇಗುಲದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ನಿಮಿಷಾಂಬ, ಅಹಲ್ಯಾದೇವಿ ಹಾಗೂ ಕಾಳಿ ದೇಗುಲಕ್ಕೆ ಬೆಳಿಗ್ಗಿನಿಂದಲೇ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆ ಬಳಿಕ ಬಹುತೇಕ ಎಲ್ಲಾ ದೇಗುಲಗಳು ಕೂಡ ಬಂದಾಗಲಿದೆ. ಇತ್ತ ಐತಿಹಾಸಿಕ ಬೇಲೂರು ಚನ್ನಕೇಶವ ಸ್ವಾಮಿ ದೇಗುಲದ ಗರ್ಭಗುಡಿ ಬಾಗಿಲು ಬಂದ್ ಮಾಡಲಾಗುತ್ತೆ. ಮಧ್ಯಾಹ್ನ 3:30ಕ್ಕೆ ದೇಗುಲ ಕ್ಲೋಸ್ ಮಾಡಲಾಗುತ್ತೆ. ಸಂಜೆಯ ಪೂಜೆ ಬೇಗನೆ ನೆರವೇರಿಸಿ ಗರ್ಭಗುಡಿ ಕ್ಲೋಸ್ ಮಾಡಲಾಗುತ್ತೆ. ನಾಳೆ ಬೆಳಗ್ಗೆ 6:30ಕ್ಕೆ ದೇಗುಲ ಶುದ್ಧಿ ಕಾರ್ಯ ಮಾಡಿ ಆ ಬಳಿಕ ಭಕ್ತರಿಗೆ ದರ್ಶನ ಸಿಗಲಿದೆ. ಇತ್ತ ಧಾರವಾಡದ ಐತಿಹಾಸಿಕ ಸೋಮೇಶ್ವರ ದೇವಾಲಯದಲ್ಲಿ ಗ್ರಹಣ ನಿಮಿತ್ತ ವಿಶೇಷ ಪೂಜೆ ಮಾಡಲಾಗುತ್ತದೆ. ಇಂದು ಸಂಜೆ ಬೇಗನೆ ದೇವಾಲಯ ಕ್ಲೋಸ್ ಆಗಲಿದೆ. ನಾಳೆ ಬೆಳಿಗ್ಗೆ 5 ಗಂಟೆ ನಂತರವಷ್ಟೇ ಭಕ್ತರಿಗೆ ದರ್ಶನ ಸಿಗಲಿದೆ. ಈಗ ಧರ್ಮಸ್ಥಳ ರಹಸ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳು. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮತ್ತೊಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಚಿನ್ನಯ್ಯ ಧರ್ಮಸ್ಥಳ ತೊರೆದ ಬಳಿಕವೂ ಸೌಜನ್ಯ ಮಾವ ವಿಠಲಗೌಡ ಜೊತೆ ಸಂಪರ್ಕದಲ್ಲಿದ್ದಂತೆ. ಬಂಗ್ಲಗುಡ್ಡಕ್ಕೆ ತೆರಳಿ ಚಿನ್ನಯ್ಯ ಬುರುಡೆ ತಂದಿದ್ದು ಈ ವೇಳೆ ವಿಠಲಗೌಡ ಜೊತೆಗಿದ್ರಂತೆ. ಈಗ ಬುರುಡೆ ತೆಗೆದಿದ್ದ ಬಂಗ್ಲಗುಡ್ಡಕ್ಕೆ ವಿಠಲಗೌಡನನ್ನ ಎಸ್ಐಟಿ ಕರ್ಕೊಂಡು ಹೋಗಿ ತನಿಖೆಯನ್ನ ನಡೆಸಿದೆ. ಇನ್ನು ತನಿಖೆ ವೇಳೆ ಆಪ್ತ ಸಂಬಂಧಿ ಸೇರಿದಂತೆ ಅನೇಕರ ಹೆಸರನ್ನ ಹೇಳಿದ್ದಾನಂತೆ ಎನ್ನಲಾಗಿದೆ. ಇತ್ತ ಬಂಗ್ಲೆಗುಡ್ಡದ ರಹಸ್ಯ ಒಂದೊಂದಾಗಿಯೇ ಹೊರಬರ್ತಾ ಇದೆ. ಇನ್ನು ಬುರುಡೆಯ ವಿಡಿಯೋ ಮಾಡಿದಂತಹ ವೇಳೆ ವಿಠಲಗೌಡ ಚಿನ್ನಯ್ಯನ ಜೊತೆಗೆ ಇದ್ದ ಎನ್ನಲಾಗಿದೆ. ಇದೀಗ ವಿಠಲಗೌಡ ಜೊತೆ ಆತನ ಸಂಬಂಧಿ ಪ್ರದೀಪ್ ಗೌಡ ಕೂಡ ತೆರಳಿದ್ರು ಎನ್ನಲಾಗಿದೆ. ನಿನ್ನೆ ವಿಠಲಗೌಡ ಮತ್ತು ಪ್ರದೀಪ್ ಗೌಡ ಇಬ್ಬರನ್ನು ಕೂಡ ಕರೆದುಕೊಂಡು ಸ್ಥಳ ಮಹಜರು ಮಾಡಲಾಗಿದೆ. ಬುರುಡೆ ತಂದಿದ್ದ ಜಾಗದ ಮಣ್ಣಿನ ಸ್ಯಾಂಪಲ್ ಪಡೆಯಲಾಗಿದೆ. ಬಂಗ್ಲೆಗುಡ್ಡ ಕಾಡಿನಲ್ಲಿ ಅಸ್ಥಿ ಪಂಜರಗಳಿರೋದು ರಹಸ್ಯ ವಿಠಲಗೌಡನಿಗೆ ಮೊದಲೇ ಗೊತ್ತಿತ್ತು ಎನ್ನಲಾಗಿದೆ. ಧರ್ಮಸ್ಥಳದ ಕಾಡಿನಲ್ಲಿ ಬುರುಡೆಗಳಿವೆ ಅಂತ ಈ ಮೊದಲೇ ವಿಠಲಗೌಡ ಹೇಳಿದ್ರು. ಇನ್ನು ಕುಡ್ಲಾ ರ್ಯಾಂಪೇಜ್ ಅನ್ನುವಂಥ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಬಂಗ್ಲೆಗುಡ್ಡ ನೇತ್ರಾವತಿ ಭಾಗದ ಕಾಡಿನಲ್ಲಿ ಬುರುಡೆ ಎಲುಬುಗಳು ಇದೆ ಅಂತ ವಿಠಲಗೌಡ ಹೇಳಿದ್ದಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ.
ಧರ್ಮಸ್ಥಳ ಬುರುಡೆ ಪ್ರಕರಣದ ಆರೋಪಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಬೆಳತಂಗಡಿ ಜೆಎಂಎಫ್ ಕೋರ್ಟ್ ಆದೇಶಿಸಿದೆ. ಭದ್ರತಾ ದೃಷ್ಟಿಯಿಂದ ಚಿನ್ನಯ್ಯನನ್ನ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಹಲವು ಸತ್ಯಗಳನ್ನ ಬುರುಡೆ ಗ್ಯಾಂಗ್ ಬಾಯ್ಬಿಟ್ಟಿದೆ ಅಂತ ಮಾಹಿತಿ ತಿಳಿದು ಬಂದಿದೆ. ಮತ್ತೊಂದು ಕಡೆ ಗಿರೀಶ್ ಮಠಣ್ಣವರ್ ಹಾಗೂ ಜಯಂತ್ರನ್ನ ಪ್ರತ್ಯೇಕ ವಿಚಾರಣೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೂ ಮಠಣ್ಣವರ್, ಜಯಂತ್, ವಿಠಲ್ಗೌಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಹೆರಿಗೆ ನಂತರ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಬಾಣಂತಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 8ರಂದು ಬಸವ ಕಲ್ಯಾಣದ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ ನಡೆದಿತ್ತು. ಇದೀಗ ಸರ್ಕಾರಿ ಆಸ್ಪತ್ರೆಯ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಇರ್ಷಾನಾ ತಾಜುದ್ದೀನ್ ರನ್ನ ಅಮಾನತು ಮಾಡಲಾಗಿದೆ. ಹೆರಿಗೆ ಬಳಿಕ ಬಾಣಂತಿಗೆ ತೀವ್ರ ರಕ್ತಸ್ರಾವ ಆಗ್ತಾ ಇದ್ರೂ ಸರಿಯಾದ ಚಿಕಿತ್ಸೆ ನೀಡದೇ ಇರೋದೇ ಬಾಣಂತಿ ಸಾವಿಗೆ ಕಾರಣ ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಮೈಸೂರಿನಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಸುಶ್ರುತ್ ಗೌಡ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ನಡೀತಾ ಇದೆ. ಡ್ರಗ್ಸ್ ಮುಕ್ತ ಮೈಸೂರಿಗಾಗಿ ಬೈಕ್ ರ್ಯಾಲಿ ಮಾಡಲಾಗ್ತಾ ಇದೆ. ಕೋಟೆ ಆಂಜನೇಯ ದೇವಸ್ಥಾನದಿಂದ ರಾಮಸ್ವಾಮಿ ವೃತ್ತದವರೆಗೆ ರ್ಯಾಲಿ ನಡೆಯಲಿದೆ. ಕಾರ್ಯಕ್ರಮವನ್ನು ಅವಧೂತ ವಿನಯ್ ಗುರೂಜಿ ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಶಿಲ್ಪಿ ಅರುಣ್ ಯೋಗಿರಾಜ್ ಸೇರಿದಂತೆ ನಗರದ ವಿವಿಧ ಸೇವಾ ಸಂಸ್ಥೆಗಳ ಮುಖಂಡರು ಭಾಗಿಯಾಗಿದ್ರು. ಸಫಾರಿ ವಾಹನದ ಮೇಲೆ ಕಾಡಾನೆ ದಾಳಿ ಮಾಡಲು ಪ್ರಯತ್ನ ಪಟ್ಟಿದೆ. ಬಂಡೀಪುರದಲ್ಲಿ ಘಟನೆ ನಡೆದಿದೆ. ಸಫಾರಿಗೆ ತೆರಳಿದ್ದಂತಹ ವಾಹನದತ್ತ ಕಾಡಾನೆ ನುಗ್ಗಿ ಬಂದಿದೆ. ಕೂಡಲೇ ಚಾಲಕ ವಾಹನವನ್ನ ಹಿಮ್ಮುಖವಾಗಿ ಚಲಿಸಿದ್ದಾರೆ. ಆದರೂ ಕಾಡಾನೆ ವಾಹನವನ್ನ ಅಟ್ಟಿಸಿಕೊಂಡು ಬಂದಿದೆ. ಸದ್ಯ ಆನೆ ಅಟ್ಟಾಡಿಸಿಕೊಂಡು ಬಂದಂತಹ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಹುಲಗಾರುಬೈಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಾ ಇದ್ದ ಕಾಲು ಸೇತುವೆ ಮುರಿದು ಬಿದ್ದಿದೆ. ನಿನ್ನೆ ಭಾರೀ ಗಾತ್ರದ ಮರ ಕಾಲು ಸೇತುವೆ ಮೇಲೆ ಬಿದ್ದ ಪರಿಣಾಮ ಅನಾರೋಗ್ಯಕ್ಕೀಡಾದ ಶಿಶುವನ್ನ ಆಸ್ಪತ್ರೆಗೆ ದಾಖಲು ಮಾಡಲು ಪರದಾಡುವಂತಾಗಿತ್ತು. ಪ್ರತ್ಯೇಕ ರಸ್ತೆ ಇಲ್ಲದೆ ಭಾರೀ ಸಾಹಸವನ್ನ ಪಟ್ಟು ಶಿಶುವನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಚಾಲಕನ ನಿಯಂತ್ರಣ ತಪ್ಪಿ ತುಂಗಾ ನದಿಗೆ ಕಾರು ಉರುಳಿ ಬಿದ್ದಿದೆ. ಶೃಂಗೇರಿ ತಾಲೂಕಿನ ಗುಲಗಂಜಿ ಮನೆ ಗ್ರಾಮದ ಬಳಿ ಘಟನೆ ನಡೆದಿದೆ. ದಾವಣಗೆರೆ ಮೂಲದ ಪ್ರವಾಸಿಗರು ಶೃಂಗೇರಿ ಪ್ರವಾಸಕ್ಕೆ ಬಂದಿದ್ರು. ವಾಪಸ್ ಹೋಗ್ತಿದ್ದ ವೇಳೆ ಕಾರು ನದಿಗೆ ಬಿದ್ದಿದೆ. ಕಾರ್ನಲ್ಲಿದ್ದ 4 ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಹ್ವಾನ ಮಾಡಲಾಗಿದೆ. ಈ ಬಗ್ಗೆ ಅವಧೂತ ವಿನಯ್ ಗುರೂಜಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರ ಬಾನು ಮುಷ್ತಾಕ್ ಜೊತೆ ದೀಪಾ ಬಸ್ತಿಯನ್ನು ಆಯ್ಕೆ ಮಾಡಬೇಕಿತ್ತು. ಒಬ್ಬರನ್ನ ಕರೆದು ಇನ್ನೊಬ್ಬರನ್ನ ಬಿಟ್ಟಿದ್ದು ಸರಿಯಲ್ಲ. ನಾನು ಎಲ್ಲಾ ಧರ್ಮವನ್ನ ಪ್ರೀತಿಸ್ತೇನೆ, ಆದ್ರೆ ನನ್ನ ಧರ್ಮವೇ ನನಗೆ ಮೊದಲು ಅಂತ ಅಂದ್ರು.